ಅದನ್ನ ಬಹಳ ಜನ ತಿಳ್ಕೊಂಡವ್ರೆ, ಕೆಲವರು ಮಾತ್ರ ತಿಳ್ಕೊಳಕ್ ಹೋಗಿಲ್ಲ. ಈ ಸಮುದಾಯ ಭವನ ನಂಜೇಗೌಡ ಏನು ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿದ್ದಾರ? ಎಲ್ಲ ನೋಡಿದೆ, ಅಲ್ಲಿ ಕೆಲವರೆಲ್ಲ ಒಂದಿಗೆ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್. ನಂಜೇಗೌಡ ಅದಕ್ಕೆ ನನ್ನ ಹತ್ರ ಬಂದು ತಿರುಗಿ ಪಾಪ ಈ ಜಾಗ ತಗೊಳಕ್ಕೆ ಎಷ್ಟು 2-3 ಸಾರಿ ಬಂದಿರ್ಬೇಕಲ್ಲ ವಿನಯ, 4-5 ಸಾರಿ ಬಂದಿದ್ಯಾ? ಇನ್ನು ಇದಕ್ಕೆ ಸಮುದಾಯ ಭವನಕ್ಕೆ ಹಣ ಕೊಡೋಣ. 2 ಕೋಟಿ ಮಂಜೂರು ಮಾಡಿದ್ದೀನಿ, 50,000 ಕೊಟ್ಟಿದ್ದೀನಿ, 50 ಲಕ್ಷ ಕೊಟ್ಟಿದ್ದೀನಿ. ಆದ್ರೆ ಹಾಸ್ಟೆಲ್ ಮಾತ್ರ ಮಾಡೋದನ್ನ ಮಾಡಿಬೇಡಿ. ಹಾಸ್ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಹೈಯರ್ ಎಜುಕೇಶನ್ ಎಲ್ಲ ನಡೀತಕ್ಕಂಥದ್ದು PUC ನಂತರ ಡಿಗ್ರಿ ಓದೋದು, ಮೆಡಿಕಲ್ ಓದೋದು, ಇಂಜಿನಿಯರಿಂಗ್ ಕಾಲೇಜ್ ಓದೋದು, ಅವೆಲ್ಲ ನಡೆಯೋದು ಪಟ್ಟಣಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ, ಆಮೇಲೆ ಬೆಂಗಳೂರು ಅಂತ ನಗರದಲ್ಲಿ ಎಲ್ಲ ಕಡೆ ನಡೀತದೆ. ಅದಕ್ಕೆ ಎಲ್ಲ ಕಡೆ ಹಾಸ್ಟೆಲ್ ಬೇಕು. ಅದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಇದೆಯಲ್ಲ, ಹುಡುಗರ ಹಾಸ್ಟೆಲ್, ಅದನ್ನು ಡೆಮಾಲಿಷ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಮೈಸೂರಿನಲ್ಲಿ ನೀವೆಲ್ಲ ನೋಡಿದ್ದೀರಿ ಏನೋ ಗೊತ್ತಿಲ್ಲ, ಒಂದು ಹೆಣ್ಮಕ್ಳು ಹಾಸ್ಪಿಟಲ್ ಮಾಡಿದೀವಿ. ಇಲ್ಲಿ ಸಮುದಾಯ ಭವನ ಮಾಡಕ ಸಮುದಾಯ ಭವನ ಮಾಡಕ್ಕೆ 6 ಕೋಟಿ ರೂಪಾಯಿ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಹಾಸ್ಟೆಲ್ ಮಾಡೋದು ಮಾತ್ರ ಮುಗಿಸ್ಕೊಡು. ಸೊ ನೀವೆಲ್ಲ ಪಾಪ ಜನ ಒಳ್ಳೆಯವರು ಇದ್ದೀರಿ. ಚಾಮರಾಜನಗರದವರು ಬಹಳ ಜನ ಎಲ್ಲ ಒಳ್ಳೆಯವರು. ಜನ ಎಲ್ಲ ಒಳ್ಳೆಯವರು. ಕೆಲವು ರಾಜಕಾರಣಿಗಳು ಸರಿ ಇಲ್ಲ ಅಷ್ಟೇ. ಇಲ್ಲಿ ಸಮುದಾಯ ಭವನ ಹಾಸ್ಟೆಲ್ ಮಾಡ್ಲಿಕ್ಕೆ, ಶಿಕ್ಷಣ ಸಂಸ್ಥೆ ಮಾಡ್ಲಿಕ್ಕೆ ಸ್ವಲ್ಪನೂ ಕೂಡ ರಾಜಕೀಯ ಮಾಡಕ್ ಹೋಗ್ಬೇಡಿ. ಸ್ವಲ್ಪನೂ ರಾಜಕೀಯ ಮಾಡ್ಬಾರ್ದು. ಸುಮ್ಮನೆ ಬಿಡಿ, ಏನು ಕೊಡಕ್ಕಾಗದೆ ಕಿತಾಪತಿ ಮಾಡಕ್ ಹೋಗ್ಬೇಡಿ. ಒಳ್ಳೇದ್ ಮಾಡಕ್ಕಾದ್ರೆ ಮಾಡಿ, ಒತ್ತಿಗೆ ಕೊಡಕ್ಕಾದ್ರೆ ಕೊಡಿ, ಏನು ಕೊಡ್ಲಿಲ್ಲ ಸಹಾಯ ಮಾಡಿ, ಸುಮ್ಮನಾರು ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರ ಹೇಳ್ಕೊಂಡಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಶಿಕ್ಷಣ, ಸಂಘಟನೆ, ಹೋರಾಟ.